ಹಲೋ ವೀಕ್ಷಕರೇ, ಹೊಸ ಶಬ್ದಕ್ಕೆ ಸ್ವಾಗತ. ನಾನು ಅರಫಾ ಮಂಚ್. ಹೌದು, ಈಗ ತಾತ್ಕಾಲಿಕ ಯುದ್ಧ ವಿರಾಮ ಆಗಿದೆ. ಇಸ್ರೇಲಿನ ಪ್ರತಿಪಕ್ಷ ನಾಯಕ ಇದನ್ನು ನೆತನ್ಯಾಹುರ ಘೋರ ಸೋಲು ಎಂದು ವಿಶ್ಲೇಷಿಸುತ್ತಿದ್ದಾರೆ. ಇರಾನಿಗೆ ದಾಳಿ ಮಾಡಬೇಕಾಗಿದ್ದು ಯಾರಿಗೆ? ಇಸ್ರೇಲಿಗೆ. ಮತ್ತು ಕೆಲವು ಅರಬ್ ದೊರೆಗಳು ಗುಟ್ಟು ಗುಟ್ಟಾಗಿ ಇರಾನ್ ಅನ್ನು ಹದ್ದುಬಸ್ತಿನಲ್ಲಿಡಲು ನೋಡ್ತಾ ಇದ್ರು ಎನ್ನುವ ವರದಿಗಳು ಇವೆ. ಈಗ ಅಮೆರಿಕ ಇರಾನ್ ಹೇಳಿದ ಎಲ್ಲ 10 ಷರತ್ತುಗಳನ್ನ ಒಪ್ಪಿಕೊಂಡು 2 ವಾರಕ್ಕೆ ಯುದ್ಧ ವಿರಾಮ ಮಾಡಿಕೊಂಡಿದೆ. ಜಗತ್ತು ಸ್ವಲ್ಪ ಉಸಿರು ಬಿಡಬಹುದು. ವೀಕ್ಷಕರೇ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 2 ವಾರಕ್ಕಾದ್ರೂ ಒಮ್ಮೆ ಯುದ್ಧವನ್ನು ನಿಲ್ಲಿಸಿ ಎಂದು ಇರಾನ್ನ ಮುಂದೆ ದುಂಬಾಲು ಬಿದ್ದದ್ದೇ ಈಗಿನ ಸೀಸ್ ಫೈರ್ಗೆ, ಕದನ ವಿರಾಮಕ್ಕೆ ಕಾರಣವಾಗಿದೆ. ಇರಾನ್ನ ಸರ್ವೋಚ್ಚ ನಾಯಕ ಮುಜ್ತಬಾ ಖಾಮಿನಾಯಿ ಯುದ್ಧ ವಿರಾಮಕ್ಕೆ ಒಪ್ಪಿಗೆ ನೀಡಿದ್ರು. ಇದೆಲ್ಲ ಆಗ್ಬೇಕಾದ್ರೆ ಪಾಕಿಸ್ತಾನವು ಮಧ್ಯವರ್ತಿಯಾಗಿ ಬಹಳ ಇಂಟ್ರೆಸ್ಟ್ ನಲ್ಲಿ ಕೆಲಸ ಮಾಡಿತು. ಹೇಗೂ ಅದಕ್ಕೂ ತೈಲ ಬೇಕಲ್ಲ, ಅನಿಲ ಬೇಕು, ಪೆಟ್ರೋಲ್ ಡೀಸೆಲ್ಗಳು ಬೇಕು. ಹೀಗೆ ಟ್ರಂಪ್ನಿಂದ ಕಂಗೆಟ್ಟವರಲ್ಲಿ ಪಾಕಿಸ್ತಾನವೂ ಇದೆ. ಕದನ ವಿರಾಮ 14 ದಿವಸಕ್ಕೆ ಆಗಿದೆ. ಈಗ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಮಾಧ್ಯಮಗಳ ಮೇಲೆ ಏರಿ ಹೋಗಿದ್ದಾರೆ. ನ್ಯೂಯಾರ್ಕ್ ಟೈಮ್ಸ್ ಅವರ ಕೆಂಗಣ್ಣಿಗೆ ಪಾತ್ರವಾಗಿದೆ. ಯುದ್ಧ ವಿರಾಮದ ಸುದ್ದಿ ಪ್ರಕಟಿಸಿ ಯುದ್ಧದಲ್ಲಿ ಇರಾನ್ ಗೆದ್ದಿದೆ ಎಂದು ಅದು ಹೇಳಿತು. ಟ್ರಂಪ್ ಈಗ ಅದರ ವಿರುದ್ಧ ಗುಟುರು ಹಾಕ್ತಾ ಇದ್ದಾರೆ. ಕ್ಷಮೆ ಯಾಚಿಸಬೇಕೆಂದು ಆದೇಶ ಹೊರಡಿಸಿದ್ದಾರೆ. ಇರಾನಿನಂತೆ ಟ್ರಂಪ್ ಅವರನ್ನು ನ್ಯೂಯಾರ್ಕ್ ಟೈಮ್ಸ್ ಕೂಡ ಕ್ಯಾರೆ ಮಾಡಿಲ್ಲ. ಕ್ಷಮೆ ಯಾಚಿಸುವುದಿಲ್ಲ, ನಾವು ಸತ್ಯವನ್ನೇ ಬರೆದಿದ್ದೇವೆ, ಇರಾನಿನ ಮಾಧ್ಯಮಗಳ ವರದಿಯ ಆಧಾರದಲ್ಲಿ ನಮ್ಮ ಸುದ್ದಿಯನ್ನು ನೀಡಿದ್ದೇವೆ ಎಂದು ಅದು ಟ್ರಂಪ್ಗೆ ಉತ್ತರಿಸಿದೆ. ಈಗ ನೀವು ಕೂಡ ಸೀರಿಯಸ್ ಆಗಿ ಹೇಳ್ಬೋದು, ಇರಾನ್ ಒಂದೇ ಅಲ್ಲ, ಟ್ರಂಪ್ ಅವರನ್ನು ಅಮೆರಿಕನ್ನರು ಮತ್ತು ಅಲ್ಲಿನ ಮಾಧ್ಯಮಗಳು ಕೂಡ ನೆಗ್ಲೆಕ್ಟ್ ಮಾಡ್ತಾ ಇವೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಫೂನ್ ತರ ಆದ್ರ? ಈ ಸಂದೇಹ ವೀಕ್ಷಕರೇ ನಿಮ್ಮಲ್ಲಿ ಕೂಡ ಹುಟ್ಟಿಕೊಳ್ಳಬಹುದು. ಯುದ್ಧ ವಿರಾಮದಲ್ಲಿ ಹೆಚ್ಚು ಅಚ್ಚರಿ ಎನಿಸಿದ್ದು ಇರಾನ್ ಪಾಕಿಸ್ತಾನದ ಮಧ್ಯಸ್ಥಿಕೆಯನ್ನು ಒಪ್ಪಿದ್ದು ಹೇಗೆ? ಈ ವಿಚಾರದಲ್ಲಿ ನಿಮಗೂ ಆಶ್ಚರ್ಯ ಹುಟ್ಟಿಕೊಳ್ಳಲು ಕಾರಣಗಳಿವೆ. ಯಾಕೆಂದ್ರೆ ಪಾಕಿಸ್ತಾನ ಕೂಡ ಅಮೆರಿಕದ ಬಿ ಟೀಮೇ ಆಗಿದೆ, ಗಲ್ಫ್ ದೊರೆಗಳ ತರಾನೇ. ಆದ್ರೂ ಈ ಸಲ ಇರಾನ್ ಪಾಕಿಸ್ತಾನದ ಪ್ರಯತ್ನವನ್ನು ನಿರ್ಲಕ್ಷಿಸಲಿಲ್ಲ. ಇರಾನಿಗೆ ಪಾಕಿಸ್ತಾನದಲ್ಲಿ ಮುಖ್ಯ ಎನಿಸಬಹುದಾದ ಕೆಲವು ಕಾರಣಗಳಿವೆ. ವೀಕ್ಷಕರೇ ನೋಡಿ, ಒಂದನೆಯದಾಗಿ ಪಾಕಿಸ್ತಾನದಲ್ಲಿ ಇಸ್ರೇಲ್ನ ಕಾನ್ಸುಲೇಟ್ ಆಗಲಿ ದೂತಾವಾಸ ಆಗಲಿ ಇಲ್ವೇ ಇಲ್ಲ. ಅದರಲ್ಲೂ ಅಮೆರಿಕದ ಘೋಷಿತ ಪರ್ಮನೆಂಟ್ ಸೈನಿಕ ನೆಲೆಗಳು ಕೂಡ ಇಲ್ಲ. ಮಾತ್ರವಲ್ಲ, ಪಾಕಿಸ್ತಾನವು ಇರಾನ್ನ ಮೇಲೆ ಅಮೆರಿಕ ನಡೆಸುತ್ತಿರುವ ದಾಳಿಯನ್ನು ನಿಲ್ಲಿಸಲು ಆರಂಭದಿಂದಲೂ ಪ್ರಯತ್ನಿಸುತ್ತಾ ಬಂದಿದೆ. ಇಂಥ ಕೆಲವು ಕಾರಣಗಳಿಂದ ಪಾಕಿಸ್ತಾನದ ಮಧ್ಯಸ್ಥಿಕೆತೆಯನ್ನು ಯುದ್ಧ ವಿರಾಮದ ವಿಚಾರದಲ್ಲಿ ಇರಾನ್ ಒಪ್ಪಿಕೊಂಡಿರಬಹುದು. ಏನೇ ಆಗಲಿ, ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿ ಇಂದು ಚರ್ಚೆಯ ಬಿಂದುವಾಗಿದೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್, ಅಲ್ಲಿನ ಸೈನಿಕ ಮುಖ್ಯಸ್ಥ ಅಸೀಂ ಮುನೀರ್ ಬಹಳ ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾರೆ. ಯಾಕಂದ್ರೆ ಜಗತ್ತಿನ ಆರ್ಥಿಕತೆಗೆ ಉಪಕೃತವಾಗುವ ಕೆಲಸವನ್ನ ಅವರು ಮಾಡಿದ್ದು. ಮಧ್ಯಪ್ರಾಚ್ಯದ ಇತ್ತೀಚೆಗಿನ ಬೆಳವಣಿಗೆಯಿಂದ ಜಗತ್ತಿನ ಆರ್ಥಿಕತೆಗೆ ಏಟು ಬೀಳುತ್ತದೆ ಎಂದು ನಮ್ಮ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದು ನಿಮ್ಗೂ ಗೊತ್ತಿರಬಹುದು. ಅಂತೂ ಯುದ್ಧ ತಾತ್ಕಾಲಿಕವಾದರೂ ನಿಲ್ಲುವಂತಹದ್ದು ಪಾಕಿಸ್ತಾನದ ಮಧ್ಯಸ್ಥಿಕೆ ಈ ಕಾರಣಗಳಿಂದ. ಟ್ರಂಪ್ ಅವರ ಈ ಮಾತು ಹೇಳಿದ್ದರಿಂದ ಆ ದೇಶಕ್ಕೆ, ಅಂದರೆ ಪಾಕಿಸ್ತಾನಕ್ಕೆ ಆ ಕ್ರೆಡಿಟ್ ಸಿಕ್ಕಿತು. ಪಾಕಿಸ್ತಾನವು ಈ ಯುದ್ಧದ ಮೂಲಕ ಜಗತ್ತು ಹೆಚ್ಚೆಚ್ಚು ಗಮನಿಸುವಂತೆ ಆಗಿದೆ ಎಂಬುದು ಒಂದು ವಿಚಾರ. ಆದರೆ ಇದು ನಮ್ಮಲ್ಲಿ ಕೆಲವರಿಗೆ ಇಷ್ಟ ಆಗ್ಲಿಕ್ಕಿಲ್ಲ. ಆದರೆ ಸತ್ಯವನ್ನು ಯಾರಿಂದಲೂ ಬಚ್ಚಿಡಲು ಬರುವುದಿಲ್ಲ. ಯಾಕೆಂದ್ರೆ ಸತ್ಯ ಹಾಗೇನೆ. ಈಗ ಇರಾನ್ 4 ದಿನದಲ್ಲಿ ನಿರ್ನಾಮ ಆಗ್ತದೆ ಅಂತಿದ್ದವರೆಲ್ಲ ಅಮೆರಿಕವು ಇರಾನ್ನೊಂದಿಗೆ ಯುದ್ಧ ವಿರಾಮ ಮಾಡಿಕೊಳ್ಳುವುದನ್ನು ನೋಡ್ಬೇಕಾಗಿದೆ. ಇದು ಸತ್ಯ ಅಲ್ವಾ? ಇರಾನ್ ಅಮೆರಿಕದ ಯಾವುದೇ ಶರ್ತುಗಳಿಗೂ ಎಸ್ ಎಂದಿಲ್ಲ, ನೋ ಎಂದೇ ಹೇಳಿದೆ. ಅಮೆರಿಕದ ಒಂದೇ ಒಂದು ಡಿಮಾಂಡು ಈಡೇರಿಲ್ಲ. ಇಷ್ಟೆಲ್ಲ ನಾಚಿಕೆಗೆಟ್ಟು ಕೂಡ
ಅಮೆರಿಕಕ್ಕೆ ಯುದ್ಧ ವಿರಾಮ ಮಾಡಿಕೊಳ್ಳುವ ಅನಿವಾರ್ಯತೆ ಯಾಕೆ ಬಂದಿರ್ಬೋದು ವೀಕ್ಷಕರೇ? ನಿಮಗೂ ಗೊತ್ತಿರುವಂತೆ ಅಮೆರಿಕದಲ್ಲಿ 60% ನಾಗರಿಕರು ಯುದ್ಧದ ವಿರುದ್ಧ ಪ್ರತಿಭಟನೆಗಿಳಿದಿದ್ದಾರೆ. ಇಸ್ರೇಲ್ ಮತ್ತು ನೆತನ್ಯಾಹುರ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿರುವುದಕ್ಕಾಗಿ ಟ್ರಂಪ್ ಅವರನ್ನು ವಿರೋಧಿಸುತ್ತಿದ್ದಾರೆ. ಅದರಲ್ಲೂ ಅಮೆರಿಕದ ಅಷ್ಟು ಜೆಟ್ ವಿಮಾನಗಳನ್ನು ಇರಾನ್ ಹೊಡೆದುರುಳಿಸಿದೆ. ಅಮೆರಿಕಕ್ಕೆ ಹಲವು ಕೋಟ್ಯಂತರ ಡಾಲರ್ಗಳ ನಷ್ಟ ತಂದಿಟ್ಟಿದೆ. ಟ್ರಂಪ್ ಒಬ್ಬ ವ್ಯಾಪಾರಿ ಅಲ್ವಾ? ಕಾರ್ಪೊರೇಟ್ ಲಾಭ ನಷ್ಟದ ದೃಷ್ಟಿಯಿಂದಲೂ ಯುದ್ಧವನ್ನು ಅವರು ಅಳೆಯಬಹುದು. ಈಗ ನೋಡಿ, ಯುದ್ಧ ಆರಂಭ ಆಗುವ ಮೊದಲ ದಿನದವರೆಗೂ ಹುರ್ಮುಜ್ ಜಲಸಂಧಿ ಮುಕ್ತವಾಗಿತ್ತು. ಜಲಸಂಧಿಯ ನಿಯಂತ್ರಣ ಇನ್ನು ಮುಂದೆ ಇರಾನಿಗಿರುತ್ತದೆ. ಯುದ್ಧದಲ್ಲಾದ ನಷ್ಟವನ್ನು ಅದಕ್ಕೆ ಭರಿಸಬೇಕಾಗಿದೆ. ಅಲ್ಲಿಂದ ಹಾದು ಹೋಗುತ್ತಿರುವ ಹಡಗುಗಳು ಸುಂಕ ಕೊಡ್ಬೇಕಾಗಿದೆ, ಅಂದ್ರೆ ಹಣ ಕೊಡ್ಬೇಕಾಗುತ್ತದೆ ಇನ್ ಮುಂದೆ ಎಲ್ಲಾ ರಾಷ್ಟ್ರಗಳು. ಯುದ್ಧ ನಡೆಯುವ ಆ 40 ದಿವಸಗಳಲ್ಲೂ ಟ್ರಂಪ್ ಹೇಳಿದ್ದೊಂದೇ, ಹುರ್ಮುಜ್ನ ಓಪನ್ ದ ಡೋರ್ ಎಂದು ಬೆದರಿಕೆ ಹಾಕ್ತಾ ಇದ್ರು. ಇರಾನ್ ಅನ್ನು ಒಂದೇ ದಿವಸದಲ್ಲಿ ಸರ್ವನಾಶ ಮಾಡುತ್ತೇವೆ ಎಂದು ಗುಟ್ರ ಹಾಕ್ತಾ ಇದ್ರು. ಹಾಗಿದ್ರೆ ಈಗ ಮೆತ್ತಗಾದ್ದು ಯಾಕೆ ಅಂದ್ರೆ ಇರಾನ್ ನಿಂದ ಅಂತಹ ಪೆಟ್ಟು ತಿನ್ನಿಸಿಕೊಂಡಿದ್ದರಿಂದ ಆಗಿದೆ. ಇಸ್ರೇಲ್ ಮತ್ತು ಅಮೆರಿಕ ಅಲ್ಲಲ್ಲಿ ಅಷ್ಟಿಷ್ಟು ಕೊಂದದ್ದು ಬಿಟ್ಟು ಇನ್ನೇನನ್ನು ಸಾಧಿಸಿಲ್ಲ. ಆದ್ದರಿಂದಲೇ ಇಸ್ರೇಲ್ನ ವಿಪಕ್ಷ ನಾಯಕ ಯೈರ್ ರ್ಯಾಪಿಡ್ ನೆತನ್ಯಾಹು ಯುದ್ಧದಲ್ಲಿ ಸೋತಿದ್ದಾರೆ ಎಂದು ಹೇಳಿದರು. ಇಸ್ರೇಲ್ ಅಮೆರಿಕಗಳು ಸೇರಿ ಇರಾನ್ನ ಪರಮೋಚ್ಚ ನಾಯಕ ಸೈಯದ್ ಅಲಿ ಖಾಮಿನಾಯಿ, ಲಾರಿಜಾನಿ ಮುಂತಾದ ಹಲವು ನಾಯಕರ ಹತ್ಯೆ ಮಾಡಿದ್ದು ಬಿಟ್ಟರೆ ಇರಾನ್ ಅನ್ನು ಅತ್ತಲೂ ಇತ್ತಲೂ ಯಾವ ಕಡೆಯೂ ಕದಲಿಸಲು ಅವರಿಂದ ಆಗಿಲ್ಲ, ಕೊನೆಗೂ ಆಗ್ಲೇ ಇಲ್ಲ. ಇರಾನ್ 10 ಷರತ್ತುಗಳಲ್ಲಿ ಹುರ್ಮುಜ್ನ ನಿಯಂತ್ರಣವೂ ಸೇರಿದೆ. ಯಮನ್, ಲೆಬನಾನ್, ಫಲಸ್ತೀನ್ನ ಮೇಲೆ ದಾಳಿಗಳನ್ನು ನಿಲ್ಲಿಸಬೇಕು. ಮಧ್ಯಪ್ರಾಚ್ಯದಿಂದ ಅಮೆರಿಕ ತನ್ನ ಬೇಸ್ಗಳನ್ನು ತೆಗೆದುಕೊಂಡು ಹೊರಟು ಹೋಗಬೇಕು. ಇರಾನ್ನ ಮೇಲೆ ಯಾವ ನಿರ್ಬಂಧಗಳನ್ನು ಹೇರಬಾರದು. ಹೀಗೆ ಹಲವು ಷರತ್ತುಗಳು ಇರಾನ್ ಮುಂದಿಟ್ಟದ್ದು. ವೀಕ್ಷಕರೇ, ಇದನ್ನೆಲ್ಲ ನೋಡುವಾಗ ಯುದ್ಧ ಸಂಪೂರ್ಣ ನಿಲ್ತದ ಅಥವಾ ಮುಂದುವರಿಯುತ್ತದ 14 ದಿವಸಗಳ ನಂತರ? ಇವೆಲ್ಲ ಸರಿಯಾಗಿ ಗೊತ್ತಾಗಬೇಕಾದ್ರೆ ಪಾಕಿಸ್ತಾನದಲ್ಲಿ ಮುಂದಿನ ಶುಕ್ರವಾರ ನಡೆಯುವ ಚರ್ಚೆ ನಿರ್ಣಾಯಕವಾಗಿರ್ತದೆ. ಅನಂತರ ಯುದ್ಧದ ಅವಸ್ಥೆ ಹೇಗೆ ಎಂತಹದ್ದು ಎಂದು ನಿಮಗೂ ಗೊತ್ತಾಗುತ್ತದೆ. ಮೇಲ್ನೋಟಕ್ಕೆ ನೋಡುವಾಗ ಅಮೆರಿಕದ ಮುಂದೆ ಇರಾನ್ ಇಟ್ಟ ಷರತ್ತುಗಳನ್ನು ಅಮೆರಿಕ ಒಪ್ಪುವುದು ಕಷ್ಟ ಇದೆ. ಒಪ್ಪದಿದ್ರೆ ಇರಾನ್ ಮತ್ತೆ ಎರ್ರಬಿರ್ರಿ ದಾಳಿಗಿಳಿಯುತ್ತದೆ. ಅದು ಇಸ್ರೇಲ್ ಅನ್ನು, ಗಲ್ಫ್ ನಲ್ಲಿರುವ ಅಮೆರಿಕದ ನೆಲೆಗಳನ್ನು ಅಂದ್ರೆ ಇರಾನ್ ಪುಡಿ ಮಾಡಬಹುದು. ಹೌದು, ಈ ಬಗ್ಗೆ ಹೆಚ್ಚು ಹೇಳ್ಬೇಕಾಗಿಲ್ಲ. ಈಗಾಗಲೇ ಕಳೆದ 40 ದಿವಸಗಳ ಯುದ್ಧದಲ್ಲಿ ಇವೆಲ್ಲ ಜಗತ್ತಿಗೆ ಗೊತ್ತಾಗಿದೆ. ನ್ಯೂಯಾರ್ಕ್ ಟೈಮ್ಸ್ ಹೇಳಿದಂತೆ 14 ದಿವಸಗಳ ಈ ಯುದ್ಧ ವಿರಾಮದೊಂದಿಗೆ ಇರಾನ್ ಗೆದ್ದದ್ದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ತಿಳಿಸಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ನಾನು ಅರ್ಫ ಮಂಚಿ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ಜೈ ಹಿಂದ್.